ಎಷ್ಟು ಹೈಟ್ ಐತೆ ನಿಮ್ಮ ಮನೆ ತೆಂಗಿನ ಮರ? ಅದೆಲ್ಲ ಗೊತ್ತಿಲ್ಲ ಸರ್ ನನಗೆ. ಅದ್ರ ಬಗ್ಗೆ ಇದೇ ಕಾನ್ಸೆಪ್ಟೇ ಇಲ್ಲ ನನ್ನ ಹತ್ರ. ಕಾನ್ಸೆಪ್ಟ್ ನಮಗೂ ತೆಂಗಿನ ಮರ ಇರಲಿಲ್ಲ. ಅವು ಅಲ್ಪ ಮೊನ್ನೆ ಅಲ್ಪ. ನಾವು ಇಲ್ಲಿ ಪಾರಿನಲ್ಲಿ ಒಂದು ಹುಡುಕಿ ಅದು ಟವರ್ ಮೇಲೆ ಹತ್ಬಿಟ್ಟು ಇದು ಮಾಡಿದ್ರಲ್ಲ, ಅವಾಗಲೇ ನಮಗೂ ಕಾನ್ಸೆಪ್ಟ್ ಗೊತ್ತಾಗಿದ್ದು ಹಿಂಗೂ ಮಾಡ್ಬೋದು ಈ ಥರನೂ ಅಂತ. ಅದಕ್ಕೇ ನಾನು ನಾಳೆ ಬೆಳಗ್ಗೆ 12 ಗಂಟೆಗೆ ನಮ್ಮ ಹುಡುಕಿನ ಕರ್ಕೊಂಡು ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲನ ಸುನೀಲ್ ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಕ್ಕದಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಹಸ್ಬೆಂಡೇ ವೈಫಿಗೆ ಡೀಲ್ ಕೊಟ್ಟಿದ್ದಾರೆ. ಇವ್ರ ಹೆಸರು ಬಂದು ಸಂಪತ್ ಕುಮಾರ್ ಅಂಥೇಳಿ. ನನ್ನ ವೈಫು ವಿನುಷಾ ಅವರಿಗೆ ಸಖತ್ತ ಟ್ರ್ಯಾಪ್ ಮಾಡಿ ಅಂತೇಳಿ ಮೆಸೇಜ್ ಮಾಡಿದ್ದಾರೆ. ಬನ್ನಿ ಇದೀಗ ಕಾಲ್ ಮಾಡುವ ವಿನುಷಾಗೆ. ಹಲೋ 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 ಹೇಳಿ. ಇದು ನೀವು ಇವರಲ್ವ ಮಾತಾಡ್ತಾ ಇರೋದು? ನಮ್ಮ ಇವರ ವೈಫು ಅವ್ರ ಹೆಸರೇನು? ಸಂಪದ ಇದ್ದಾರಲ್ಲ ಅವರು. ಹ್ಞೂ ಎಲ್ಲಿ ಇದ್ದಾರೆ ಅವರು? ಅವ್ರು ಬಂದಿಲ್ಲ, ನಾವು ಕೆಲ್ಸಕ್ಕೆ ಹೋಗಿದ್ದಾರೆ. ಹೌದಾ? ಯಾರು ನೀವ್ ಯಾರಂತ ಗೊತ್ತಾಗಿಲ್ಲಲ್ಲ. ನಾನು ಸೇತುಪತಿ ಅಂತ ಹೇಳ್ಬಿಟ್ಟು ನನಗೆ ನನಗೆ 2 hours ಹಿಂದೆನೇ ಫೋನ್ ಮಾಡೋಕ್ಕೆ ಹೇಳಿದ್ರು. ನಾನು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನನಗೆ ನಾಳೆ ಬೇರೆ ಇದು ಮಾಡ್ಕೋಬೇಕು. ನಾನು ಏನು ಎತ್ತ ಅಂತ ಗೊತ್ತಾಯ್ತಾ ಇಲ್ಲ. ಸರಿ, ನಾನು ಅವರಿಗೆ ಫೋನ್ ಮಾಡಿ ನಿಮಗೆ ಮಾಡಕ್ ಹೇಳ್ತೀನಿ. ಹೇಳ್ಬೇಡಿ. ಇದು ನಿಮ್ಮ ಮನೆಗೆ ಎಲ್ಲಿ ಬರೋದಮ್ಮ? ಮೂಲೋಲಮ್ಮ ಇಲ್ಲ, ನಮ್ದು ಸಕಲೇಶ್ಪುರ ಅಣ್ಣ. ಅಲ್ಲಿ ಎಲ್ಲಿ ಬರ್ಬೇಕು? ಸಕಲೇಶ್ಪುರ ಒಡೆ ಬರೋಡು ಒಂದು ಆಚಂಗಿ ಅಂತ ಹೇಳಿ ಅಣ್ಣ. ಆಟೋದವ್ರ ಜೊತೆ ತಗೊಬಂದ್ ಬಿಡ್ತಾರ ಅವರು. ಸಕಲೇಶ್ಪುರ ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ಆಚಂಗಿ ಅಂತ ಹೇಳಿ. ಹೇಳ್ತೀನಿ. ಬಟ್ ಏನಂದ್ರೆ ಅಲ್ಲಿ ಮಳೆನಾ ಏನಮ್ಮ? ಅಲ್ಲಿ ಮಳೆ ಇದೆ. ಸಿಕ್ಕಾಪಟ್ಟೆ ಬರ್ತಾ ಇದೆಯಾ? ಸ್ವಲ್ಪ ಹೊತ್ತು ಬಿಡುತ್ತೆ, ಸ್ವಲ್ಪ ಹೊತ್ತು ಬರುತ್ತೆ. ಏನ್ ಕೊಟ್ಟು ಬಣ್ಣ 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಕಮ್ಮಿ ಇರುತ್ತೆ ಮಳೆ, ಅಥವಾ ಏನು ಬರ್ತಾ ಇರುತ್ತಾ? ಅದು ಹೇಳಕ್ ಆಗಲ್ಲ ಸರ್. ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಬಿರುತ್ತೆ. ಹಲೋ ಸರ್ ಹೇಳಿ. ಇದ್ಯಾರೆ? ಕೇಳಿಸ್ತಿದ್ಯಾ? ಅವ್ರ ಹಸ್ಬೆಂಡ್ ಮಾತಾಡ್ತಿರೋದು. ಅವ್ರ ವೈಫ್ ಮಾತಾಡ್ತಿರೋದು. ಹೇಳಿ. ಅವಾಗಲೇ ಯಾರೋ ಲೇಡೀಸ್ ಒಬ್ರು ಮಾತಾಡೋದಲ್ಲ, ಅವ್ರು ಯಾರು? ಅವ್ರು ನನ್ನ ಸಿಸ್ಟರ್ ಮಾತಾಡಿರೋದು. ಸಂಪತ್ತಿಗೆಲ್ಲ ಕಾಲ್ ಮಾಡಿರೋದು ನೀವು? ಅವ್ರಿಗೇನೆ ಮಾಡಿದ್ದು. ಏನಂತ ಅಂದ್ರೆ ಅಮ್ಮ, ಅಲ್ಲ ನೀವ್ ಎಲ್ಲಿಂದ ಮಾತಾಡ್ತಿರೋದು? ನಾನು ಬಂದ್ಬಿಟ್ಟು ಇವಾಗ ನಾವು ಹಾಸನಲ್ಲಿ ಇದೀವಿ. ನಾಳೆ 12 ಗಂಟೆಗೆ ನಾವು ಬರ್ಬೋದಾ? ಸರ್ ಅಲ್ಲ, ನೀವು ನಿಮ್ಮ ಹೆಸರೇನು ಹೇಳಿ. ನಾನು ಅವರಿಗೆ ಕಾನ್ಫರೆನ್ಸ್ ಬೇಕಿದ್ರೆ ಹಾಕ್ತೇನೆ. ಅವರಿಗೆ ಫೋನ್ ಮಾಡಿ ಒಮ್ಮೆ ಮಾತಾಡಿ. ಇಲ್ಲಿ ನಾವು ಒಂದು ವಿಡಿಯೋ ಮಾಡಬೇಕು, ಅದಕ್ಕೇನೆ ಬನ್ನಿ ಅಂತ ಹೇಳಿದ್ದವರು. ಅದೇ ಅವ್ರ ಹತ್ರನೇ ಕೇಳಿ ಸರ್. ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅದೇ ಫೋನ್ ಎತ್ತುತ್ತಾ ಇಲ್ಲ ಅವರು ಇವಾಗ. ಹೌದಾ? ನಾಳೆ ಒಂದು ವಿಡಿಯೋ ಮಾಡಬೇಕು, ಅದಕ್ಕೇನೆ ನಾನು ಒಂದು 12 ಗಂಟೆ ಅಷ್ಟೊತ್ತಿಗೆ ಬರ್ತಾ ಇದೀವಿ. ಎಷ್ಟು ಹೈಟ್ ಐತೆ ನಿಮ್ಮ ಮನೆ ತೆಂಗಿನ ಮರ? ಅದೆಲ್ಲ ಗೊತ್ತಿಲ್ಲ ಸರ್ ನನಗೆ. ಅದ್ರ ಬಗ್ಗೆ ಇದೇ ಕಾನ್ಸೆಪ್ಟೇ ಇಲ್ಲ ನನ್ನ ಹತ್ರ. ಕಾನ್ಸೆಪ್ಟ್ ತೆಂಗಿನ ಮರ ಅವು ಅಲ್ಪ ಅಲ್ಪ. ಪಾರಿನಲ್ಲಿ ಒಂದು ಹುಡುಕಿ ಅದು ಟವರ್ ಮೇಲೆ ಹತ್ಬಿಟ್ಟು ಇದು ಮಾಡಿದ್ರಲ್ಲ, ಅವಾಗಲೇ ನಮಗೂ ಕಾನ್ಸೆಪ್ಟ್ ಗೊತ್ತಾಗಿದ್ದು ಹಿಂಗೂ ಮಾಡ್ಬೋದು ಈ ಥರನೂ ಅಂತ. ಅದಕ್ಕೇ ನಾನು ನಾಳೆ ಬೆಳಗ್ಗೆ 12 ಗಂಟೆಗೆ ನಮ್ಮ ಹುಡುಕಿನ ಕರ್ಕೊಂಡು ನಾನು ಸಕಲೇಶ್ಪುರಕ್ಕೆ ಬರ್ತಾ ಇದ್ದೀನಿ. ಮಳೆ ಇಲ್ಲ. ಈಗ ಸಕಲೇಶ್ಪುರಕ್ಕೆ ಬರೋದು ನಿಮ್ಗೆ? ನಮಗೆ ಇಲ್ಲಿ ಜೋರ್ ಮಳೆ ಉಂಟು. ಮಳೆ ನಿಂತ ಮೇಲೆ ನಾವಿಬ್ರು ಇವಾಗ ತೆಂಗಿನ ಮರದ ಮೇಲೆ ಏರ್ಬಿಟ್ಟು ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ. ತಿಕ್ಕಲ ಅಂದ್ರೆ ಬಿಟ್ಬಿಡಕ್ಕಾಗತ್ತೆ ನೋಡಿ. ಮತ್ತೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇವರು ನಂಬರ್ ಕೊಟ್ಟಿರೋದು ಆ್ಯಕ್ಚುಲಿ ಇವ್ರ ಹಸ್ಬೆಂಡೇನೆ. ಇವರು ಸಂಪತ್ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. ಮೋಸ್ಟ್ಲಿ ಅವ್ರಿಗೇನೋ ಒಪ್ಪಿಸ್ತಾ ಇರ್ತಾರೇನೋ, ನೋಡೋಣ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ. ಯಾರು? ಸಂಪತ್ ಕುಮಾರ್ ಅವರಾ? ಹೌದು. ಆರ್ ಜೆ ಸುನೀಲ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಈ ಕಡೆಯಿಂದ. ಆರ್ ಜೆ ಸುನೀಲ? ಹೌದು. ಹೇಳಿ ಸರ್. ಯಾರ ನಂಬರ್ ಕಳಿಸಿದ್ರಿ? ನನ್ನ ವೈಫ್ ನಂಬರು. ಫೋನ್ ಬಂದಿತ್ತಾ ಮನೆ ಕಡೆಯಿಂದ? ಬಂದಿತ್ತು. ಏನಂದ್ರು? ಏನು ಅಂದಿಲ್ಲ, ಬಟ್ ರಿಸೀವ್ ಮಾಡಿಲ್ಲ. ಹೌದಾ? ಒಳ್ಳೇದಾಯ್ತು. ಮತ್ ಬಿಸಿ ಬರ್ತಾ ಇತ್ತು. ಯಾರು ನಂದ?
ಇಲ್ಲ ಸರ್. ಓಕೆ ಸರಿ, ಇವಾಗ ನಿಮ್ಮ ವೈಫ್ಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್. ಹಲೋ, ఎక్కడి నుంచి బిజీ బరందట ఫోను. ಎನ್ನ ಫೋನ್ ಬಿಜಿ ಬರ್ಕೊಂಡು ఎక్కడి నుంచి ఫుల్ బిజీ ಬರಂದಿತ್ತಂದ್ರೆ ಫೋನ್ ಮಾಡಿದೆ. ಏನೋ ಫೋನ್ ಅಂತಿತ್ತೀರ ಸೇದು ಬದಿಗೆ ಅವೇ ಇಂಚಿನ ಈರ್ನ ಕರ್ಮ ಕಾಂಡದ ಐತೆ ಅಂತ ಅನ್ಪುನೆ ಇದೆ ಗೇಪಲ್ಲ ಏನ ನಂಬರ್ ಅದು ಫೋನ್ ಮಾಡ್ಕೊಟ್ಟು ಸೇರೆಗ್ಲ ಅಂದು ಏತ್ ಬೀ ಬರ್ಲಿ ಎಂಚಿನಾಗೆ ಸೇತು ಬರ್ತೀನ ಏನ್ ಗೊತ್ತದಿ ಯಾನು ಸಾವುಕರ್ ಮೋಸ್ಟ್ಲಿ ಸಾವುಕರ್ ನೀ ಅಂದ್ರೆ ಎಲ್ಲ ಫೋಟ್ ಅರೆ ತಮಿಳ್ ಉಂಡತ್ತ ತಮಿಳ್ ಅವು ಮಿಕ್ಸ್ ಮಾಡ್ತಿರೋ ಹಬ್ಬಗ ಅಂದಾಜ್ ಮಾಡ್ಕೊಂಡೆ ಒಂದು ನಮ್ಮನಿದ ತಮಿಳ್ ದಕ್ಲೆ ನಿನ್ನೆ ಅವೇ ಎಂಚಿನ ಮುರಣಿ ಅವಂದೇ ಮಿಸ್ ಟವರ್ ಬಡ್ತದಿತ್ತಿರತ್ತ ಅವ್ ಬಂದಾಗ ಎದ್ದು ತೆಂಗಿನ ಮರ ಅಲ್ಲಿ ತೆಂಗಿನ ಮರ ಉಂಟಾ ಅನ್ಕೊಂಡಿರಾ ಅವು ಅಸలు ಅಂಚ ಟವರ್ ಬರ್ತಿರ್ಗೀತಾ ಅಂತ ಅರ್ಲ ಬರ್ತೀವರಿಗೆ ತೆಂಗಿನ ಮರ ಕಾರಣ ಹೆಂಡತಿಗೆ ಪ್ರಪೋಸ್ ಮಾಡ್ತೀವರಿಗೆ ಹೆಂಡತಿ ದಾಲಲ್ಲಿ ಮುಚ್ಚೋದು ಕಟ್ಟು ಮತ್ತೆ ಬೊಕ್ಕ ಬ್ಲಾಕ್ ಲಿಸ್ಟ್ ಪಡಿ ಏನಾದ್ರು ನಾನು ಇಂಗ್ಲಿಷ್ ಭಾಷೆ నాకు ದುಂಬೆ ಆಪುದು ఇంకా బొక్క బెచ్చాగుతుంది యా బొక్క బెచ్చాడు నేర్చుకుంటా ಹಲೋ, ಬೈದಿದ್ಯಾಕೆ ನೀವು? ಎಲ್ಲ ಕೇಳಿಸ್ಕೊಳತ್ತಂಗ್ ಕೇಳಿಸ್ಕೊಂಡ್ಬಿಟ್ಟು ಏನ್ ಹಿಂಗ ಆಡ್ತಿರಲ್ಲ ನೀವು, ಗಂಡನ ಜೊತೆ ಹಿಂಗ್ ಹೇಳ್ತಿರಲ್ಲ. ಅವಾಗಿನ ಫೋನ್ ಮಾಡ್ತಿದೀನಿ, ಬೈದ್ಬಿಟ್ಟು ಬೇರೆ ಇರ್ತಿರಲ್ಲ, ಏನಕ್ಕೆ ನೀವು? ಯಾಕೆ ಬೈತೀರಾ? ಬೈದ್ ಬೇರೆ ನಾನೇನ್ ಬೈದಿ? ನಾನೇನು ಬೈದಿಲ್ಲ. ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಹೇಳಿದಲ್ವಾ, ಸಂಪತ್ ಅವ್ರಿಗೆ ನಂಬರ್ ಕೊಡ್ತೀನಿ, ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ದೆ ಇಲ್ವಾ? ಆಮೇಲೆ ಅದೇನು ಟವರ್ ಮೇಲೆ ಹತ್ತಿದರೆ ನಾನು ನನ್ನ ಹೆಂಡತಿ ಪ್ರಪೋಸ್ ಮಾಡಿದ್ರೆ ಹುಚ್ಚರು ಅಂತಾನೆ ಅನ್ಕೊಳ್ಳುತ್ತಾರೆ. ಇನ್ನೇನಂತ ಅನ್ಕೋತಾರೆ ಹೇಳಿ? ನಿಮ್ ಮನೆ ನಾಯಿ ಹುಚ್ಚು, ನಿಮ್ ಮೊಬೈಲ್ ಹುಚ್ಚು, ನಿಮ್ ಮನೆ ಟಿವಿ ಹುಚ್ಚು, ನೀವು ಹುಚ್ಚು, ಸರಿಯಾಗಿ ಮಾತಾಡಿ. ಹುಚ್ಚು ಗಿಚ್ಚು ಅಂತ ಅಂದ್ರೆ ಸುಮ್ನೆ ಮಾತಾಡ್ಬಿಡಿ, ಒಳ್ಳೆ ತಿಕ್ಲಂತಾರ. ಬಾಯಿ ಬಂದ್ಬಿಡ್ತದೆ ಸುಮ್ನೆ. ಇಲ್ಲಿ ನಾಳೆ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಮಾತಾಡ್ಬೇಕು ಅಂತ. ಇವಾಗ ಸುಮ್ನೆ ನಿಮ್ ಹುಡುಗಿಗ್ ಫೋನ್ ಮಾಡಿ, ಅದಕ್ಕೆ ನನಗ್ ಫೋನ್ ಮಾಡಿ ಸಂಪತ್ ಅವ್ರಿಗೆ ಕೊಡಿ, ಸಂಪತ್ ಅವ್ರಿಗೆ ಕೊಟ್ಟಿದ್ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳಿದೀನಿ. ಅಲ್ಲ, ಹುಡುಗಿಗೆ ಮಾಡೋದು ಮತ್ತೆ ನಾನು ಫೋನಲ್ಲಿ ಮಾಡೋದಿಲ್ಲ. ತೆಂಗಿನ ಮರ ಹತ್ಬಿಟ್ಟು ತೆಂಗಿನ ಮರದಲ್ಲಿ ಮಾಡ್ತೀನಿ. ನೀವ್ ಯಾವ ಮರಕ್ ಬೇಕಾದ್ರೂ ಹೊತ್ತಿ, ನನಗೇನಂತೆ? ಅಲ್ಲ, ಯಾವ್ಯಾವ್ದೋ ಮರ ಹೆಂಗತ್ತಕ್ಕಾಗುತ್ತೆ? ಹುಣಸೆ ಮರದಲ್ಲಿ ದೆವ್ವ ಇರ್ತದಂತೆ. ಕೇಳ್ದ ಇದು ಬಾರಿ ಜೋರಲ್ಲಾರು ಸರ್. ಅದು ಬೇರೆ ನೀವು ಅದೇನೋ ಟವರ್ ಹತ್ತಿದೀನಿ, ನನ್ನ ಹೆಂಡತಿಗೆ ನಾಳೆ ನಾನು ತೆಂಗಿನ ಮರಕ್ಕೆ ಹತ್ತಿ ಪ್ರಪೋಸ್ ಮಾಡ್ತೀನಿ ಅಂದ್ರೆ ಯಾರಿಗಾದ್ರೂ ಕೋಪ ಬರ್ದೇನೆ ಇರುತ್ತಾ ಅಥವಾ ನಗು ಬರ್ದೇನೆ ಇರುತ್ತೆ? ಅಲ್ಲ, ಮರದ ಮೇಲೆ ಹತ್ತಿದ್ರೆ ನಗು ಯಾಕೆ ಬರುತ್ತೆ? ಮರದ ಮೇಲೆ ಯಾರಾದ್ರೂ ಮರದ ಮೇಲೆ ಹತ್ತಿ ಪ್ರಪೋಸ್ ಮಾಡ್ತಾರೆ ಸರ್. ಹೌದು, ಅದೆಲ್ಲ ಫಾರಿನ್ ಟವರ್ ಮೇಲೆ ಹತ್ಬಿಟ್ಟು ಮಾಡಿಲ್ವಾ? ಆತರ ಇಲ್ಲೇ ಟವರ್ ಹುಡುಕೊಂಡು ಹೋಗ್ಲಿ, ಮರ ಆದ್ರೆ ಇಲ್ಲಿ ಟವರ್ ಎಷ್ಟು ಇದಾವೆ ಸರ್? ಅದು ದೊಡ್ಡ ಟವರ್ ಇಲ್ಲ, ಬೇರೆ ಟವರ್ ಎಲ್ಲ ಇದೆಯಲ್ಲ. ಆಕ್ಚುಲಿ ವಿನೀಶ್ ಅವರೇ, ನಿಮ್ ಯಜಮಾನ್ರೆ ನಿಮ್ ನಂಬರ್ ಕೊಟ್ಟು ನಿಮ್ ಪತ್ರ ಮಾಡಕ್ ಹೇಳಿದ್ರು, ಅದಕ್ಕೆ ನಾವು ಕಾಲ್ ಮಾಡಿದ್ದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ. ಪತ್ರ ಆದೆ ಅನ್ಸುತ್ತೆ ಸರ್. ನಾನು ನಿಮ್ ನಂಬರ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟೆ. ಅದಕ್ಕೆ ನಿಮ್ ಯಜಮಾನ್ರು ಕಾಲ್ ಮಾಡಿ ಅಲ್ಲಿಂದ ನಿಮ್ ಕಾಲ್ ಹಾಕ್ಸಿದ್ವಿ. RJ Sunil, prank calls.